ಮಾರಿಕಾಂಬಾ ಜಾತ್ರೆಗೆಲ್ಲ ರೆಡಿ ಆಗ್ತಾ ಇದೆ. ರಾಹುಲ್ ಅವರಿಗೆ ನಮ್ಮ ಕಡೆಯಿಂದ ಒಂದು ಸೆಲ್ಯೂಟು. ಶೆಟ್ಟಿ ವ್ಲಾಗ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಶೆಟ್ಟಿ ವ್ಲಾಗ್. ಇವತ್ತು ಬೆಳಗಿನ ಕ್ಲಾಸ್ ಇತ್ತು ಅಂತ ಕ್ಲಾಸಿಗೆ ಹೊರಟಿ, ಆದ್ರೆ ಬೆಳಗಿನ ಕ್ಲಾಸ್ ಕ್ಯಾನ್ಸಲ್ ಆಗಿತ್ತು. ಸೊ ನನ್ನ ಫ್ರೆಂಡ್ ಮಾವಿನಕಾಯಿ ತಂದಿದ್ದ, ಉಪ್ಪು ಖಾರ ಹಾಕೊಂಡು ಎಲ್ಲ ಮಜಾ ಮಾಡ್ಕೊಂಡು ತಿಂತಾ ಇದ್ವಿ. ಇದು ಆಕ್ಚುಲಿ कैसी लगी आगे स्वाद 2 hours later ಕ್ಲಾಸ್ ಮುಗಿಸ್ಕೊಂಡು ಹೊರಗಡೆ ಬಂದು ನೋಡಿದ್ರೆ ಅಕ್ಕ ಪೋಸ್ ಕೊಡ್ತಾ ಇದ್ಲು ಕ್ಯಾಮ್ರಾಕ್ಕೆ. ಇವ್ರಿ ಬ್ರ್ಯಾಕೆಟ್ ಬಂದಿದ್ದಾರೆ. सब्सक्राइब ಮಾಡಿ ಸಬ್ಸ್ಕ್ರೈಬ್ ಅಲ್ಲ, ಅದು ಸಬ್ಸ್ಕ್ರೈಬ್ ಮಾತಾಡಕ್ ಬರ್ಲಿಲ್ಲ ಎಲ್ಲರೂ. ಟ್ರಿಪ್ ಟ್ರಾವೆಲ್ಸ್ ಏನಾದ್ರು ಇದ್ರೆ ಹೇಳಿ, ನನಗೆ ಕಾಂಟ್ಯಾಕ್ಟ್ ಮಾಡಿ. ಬಿಟ್ಟಿ ಪ್ರಮೋಷನ್ ಮಾಡ್ಸ್ಕೊಂತ ಕಣೋ, ಏನಾರು ಹಾಕೋ ಜಾಬ್ಗೆ. ಇಲ್ಲಿ ಸ್ವಲ್ಪ ಓಪನ್ ಐತೆ, ಇಲ್ಲಿ ಸೇದ್ರಿ ಹತ್ರ ಆಫೀಸ್ ಇದೆ. ಅವ್ರ ಅಕೌಂಟ್ ನಾನು ಇನ್ಸ್ಟಾ ಪೇಜ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಸ್ವಲ್ಪ ಚೆಕ್ ಮಾಡಿ. ಬಸ್ ಮಾತ್ರ ಸೂಪರ್ ಆಗಿದೆ. ನಾವು ಅದ್ರಲ್ಲಿ ಒಂದ್ಸಲಿ ಟ್ರಿಪ್ ಹೋಗಿ ಬಂದ್ವಿ. ಎಲ್ರಿಗೂ ಇಷ್ಟ ಆಗತ್ ಬಸ್ ಮಾತ್ರ. ಪ್ಲೀಸ್ ಸ್ವಲ್ಪ ಚೆಕ್ ಮಾಡಿ. ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ, ಅಲ್ಲೇ ಇನ್ಸ್ಟಾ ಪೇಜ್ ಅಲ್ಲೇ ಇರುತ್ತೆ, ಚೆಕ್ ಮಾಡಿ. ಊಟದ ಟೈಮ್ ಅಂತೇಳಿ ನಮಗೆ ಬ್ರೇಕ್ ಕೊಟ್ಟಿದ್ರು. ನಾವು ಸ್ವಲ್ಪ ಹಂಗೆ ಅಡ್ಡಾಡ್ತಾ ಇದ್ವಿ. ಅದೇ ಬ್ರೇಕ್ ಅಲ್ಲಿ ನಮ್ಮ ಸೀನಿಯರ್ಸ್ ಫೋನ್ ಮಾಡ್ಕೊಂಡು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋ ಅಂತ ವಿಡಿಯೋ ವಾಕಿಂಗ್. ದೆವ್ವದ್ದು ದೆವ್ವದ್ದು ಇಲ್ಲೇ ಐತ್ ನೋಡ್ರಿ ದೆವ್ವ. ಅಕ್ಕ ಒಂದ್ ಸ್ವಲ್ಪ ಮಕ ಎತ್ತು ನೋಡ್ರಿ, ಇದೆ ಐಸ್ ಕ್ರೀಮ್ ಸ್ಪಾನ್ಸರ್ ರಾಹುಲ್ ಅವರು. ಕೋನ್ ಸತತವಾಗಿ 5 ದಿವಸದಿಂದ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಯಾವ ಲಾಟ್ರಿ ದುಡ್ಡು ಬಂತ ಏನೋ ಗೊತ್ತಿಲ್ಲ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ ನೀನು ಹುಡುಗರು ನಮ್ಮ ಜೊತೆ ಇರ್ಲಿಲ್ಲ, ನಾವು ಚೆನ್ನಾಗಿರ್ಲಿಲ್ಲ ಕೊಡ್ತೀವಿ. ಸತತವಾಗಿ 5 ದಿವಸದಿಂದ ಐಸ್ ಕ್ರೀಮ್ ಕೊಡ್ತಿದ್ದಾರೆ. ಏನು ದಿಕ್ಕಿಸಿರಿಲ್ಲ, ಮತ್ತೆ ಯೋಚನೆ ಮಾಡಿಲ್ಲ ಅಂದ್ರೆ ನಮ್ಮ ರಾಹುಲ್ ಅವ್ರ ಚೆನ್ನಾಗಿ ಬಾಳಿ ಅಂತ ನಾವು ಹೇಳ್ತೀವಿ, ಹಾರೈಸ್ಕೊತಿದೀವಿ. ನೀವೇನಂತೀರಾ? ರಾಹುಲ್ ಅವರಿಗೆ ನಮ್ಮ ಕಡೆಯಿಂದ ಒಂದು ಸೆಲ್ಯೂಟು. ಯಾಕೆಂದ್ರೆ 5 ದಿನದಿಂದ ಅಭಿನವ್ ಅವರಿಗೆ ಎಲ್ರಿಗೂ ಐಸ್ ಕ್ರೀಮ್ ಕೊಡ್ತಾ ಇದ್ದಾರೆ. ಅಂದ್ರೆ ಬಂಕ್ ಹಾಕೊಂಡು ಕೂತವ್ರು ನೋಡ್ರಿ ಇವರು. ಇವಾಗ ಊಟದ ಬ್ರೇಕು, ಅದು ಕೂತವ್ರೆ. ವಾಚ್ಮೆನ್ ಅವರು ನಮ್ಮ ಹತ್ರ ಒಂದು 5 ನಿಮಿಷ ಮಾತಾಡ್ಕೊಂಡು ತಮಾಷೆ ಮಾಡ್ತಾ ಇದ್ರು. ಅವರು ತಮಾಷೆ ಮಾಡ್ಕೊಂಡು ನಾನು ಹೊರಟಿದ್ದೆ ಕೋಟೆ ಮಾರಿಕಾಂಬಾ ದೇವಸ್ಥಾನಕ್ಕೆ. ದೇವಸ್ಥಾನಕ್ಕೆ ಹೋಗೋ ತನಕ ನಮಗೆ ಒಂದೇ ಚಿಂತೆ, ಹೆಂಗ್ ಮಾಡಿರ್ಬೋದು ಡೆಕೋರೇಷನ್ ಅಂತ ಹೇಳಿ. ಎಂಟ್ರೆನ್ಸ್ ಗೆ ನಮಗೆ ಲಾಕ್ ಮಾಡಿದ್ರು. ಡೆಕೋರೇಷನ್ ಎಲ್ಲ ಚೆನ್ನಾಗಿ ಇತ್ತು. ಇದೇ ತಿಂಗಳು 24ಕ್ಕೆ ನಮ್ ಕೋಟೆ ಮಾರಿಕಾಂಬಾ ಜಾತ್ರೆ ಇದೆ. ಎಲ್ಲ ಭಕ್ತಾದಿಗಳು ಬರ್ಬೇಕು ಅಂತ ಹೇಳಿ ಕೇಳ್ಕೊಂತ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.